ಚಿತ್ರದುರ್ಗ ಬಿಜೆಪಿಯಲ್ಲಿ ಭಿನ್ನಮತ. ಪಕ್ಷೇತರರಾಗಿ ಕಣಕ್ಕಿಳಿತಾರ ಚಂದ್ರಪ್ಪ ಪುತ್ರ ರಘುಚಂದನ್. ತಾಳ್ಮೆಯಿಂದ ಇದ್ದದ್ದಕ್ಕೆ ಫಲ ಸಿಕ್ಕಿದೆ ಎಂದ ಸುನಿಲ್ ಬೋಸ್. ಪುತ್ರ ಮೃಣಾಲ್ನನ್ನ ಗೆಲ್ಲಿಸಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಕಾರ್ಡ್ ಪ್ಲೇ. ಹೆಬ್ಬಾಳ್ಕರ್ ತಂತ್ರಕ್ಕೆ ಜಗದೀಶ್ ಶೆಟ್ಟರ್ ಪ್ರತಿತಂತ್ರ. ಎಲ್ಲ ಸುದ್ದಿ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಪುತ್ರ ರಘುಚಂದನ್ಗೆ ಲೋಕಸಭೆಯ ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ಶಾಸಕ ಎಂ ಚಂದ್ರಪ್ಪ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಏಪ್ರಿಲ್ 2ರವರೆಗೂ ಕೂಡ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದು, ಏಪ್ರಿಲ್ 3ಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೆ ಎಂ ಚಂದ್ರಪ್ಪ ಚಿಂತನೆ ನಡೆಸಿದ್ದಾರೆ. ಬಿಎಲ್ ಸಂತೋಷ್ ಬಗ್ಗೆ ಚಂದ್ರಪ್ಪ ಸಾಫ್ಟ್ ಕಾರ್ನರ್ ಆಗಿದ್ದು, ಬಿಎಲ್ ಸಂತೋಷ್ ವಿವಿಧ ಆಯಾಮದಲ್ಲಿ ಚಂದ್ರಪ್ಪ ಅವರನ್ನ ಮನವೊಲಿಸುವ ಸಾಧ್ಯತೆ ಇದೆ. ಇನ್ನು ಎಂ ಚಂದ್ರಪ್ಪ ರೆಬಲ್ ಆಗಿರುವುದರ ಬಗ್ಗೆ ಚಿತ್ರದುರ್ಗದಲ್ಲಿ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಬಿಎಸ್ವೈ ಗಿಂತ ದೊಡ್ಡ ಶಕ್ತಿ ನಿನ್ನೆ ಬೆಂಬಲಿಗರ ಸಭೆ ನಡೆಸಿ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ನನ್ನ ಬಗ್ಗೆ ಹಗುರವಾಗಿ ಮಾತನಾಡ್ತಿದ್ದಾನೆ. ಇನ್ನು ಮುಂದೆ ನಾನು ಅವನ ಬಗ್ಗೆ ಏಕವಚನದಲ್ಲಿಯೇ ಮಾತನಾಡ್ತೇನೆ. ನಾನು ಅವನಿಗಿಂತ ವಯಸ್ಸಿನಲ್ಲಿ ಹಿರಿಯ. ನಾನು ಶಾಸಕನಾಗಿದ್ದಾಗ ಅವನು ಚಳಿಕೆರೆಯಲ್ಲಿ ನಿಕ್ಕರ್ ಹಾಕೊಳ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪನ ಮೇಲ್ಪಟ್ಟ ನಾಯಕ ಇದ್ದಾನಲ್ಲ ನಮ್ಮ ಜಿಲ್ಲೆ, ಅವನು ಅವಾಗಿನ ನಿಕ್ಕರ್ ಹಾಕೊಂತಿದ್ನೋ ಎಲ್ಲ ಗೊತ್ತಿಲ್ಲ ನನಗೆ. ಬಹುಶಃ ನಿಕ್ಕರ್ ಹಾಕೊಂತಿದ್ನಿಲ್ಲ ಅಲ್ಲೆಲ್ಲ ಚಳ್ಳಕೆರೆ ತಾಲೂಕಿನಾಗೆ. ಏನು ನನ್ನ ಬಗ್ಗೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದಾನೆ, ಅವನು ಅಂತಾನೆ ಇನ್ಮೇಲೆ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಮಾತಾಡಿದ್ರಿಂದ ನಾನು ಅವನಕ್ಕಿಂತ ವಯಸ್ಸಿನಲ್ಲಿ ದೊಡ್ಡವನು. ಯಡಿಯೂರಪ್ಪನವರು ಅವ್ರಿಗೆ ತಂದೆ ಸಮಾನವಾದಂಥವ್ರು. ಇನ್ಮೇಲೆ ಮಾತಾಡೋಲ್ಲ ಅವನೇ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುನಿಲ್ ಬೋಸ್ ಕಣಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಕೊನೆಗೂ ಸುನಿಲ್ ಬೋಸ್ಗೆ ಟಿಕೆಟ್ ನೀಡಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಸುನಿಲ್ ಬೋಸ್, ತಾಳ್ಮೆಯಿಂದ ಇದ್ದದ್ದಕ್ಕೆ ಫಲ ಸಿಕ್ಕಿದೆ. ಯಾವುದೇ ಬಂಡಾಯವಿಲ್ಲದೆ ಕಾಂಗ್ರೆಸ್ ಪಟ್ಟಿ ಪ್ರಕಟಿಸಿದೆ. ನನ್ನ ಮಹದೇವಪ್ಪನವರ ಮಗ ಅಂತ ನೋಡಬೇಡಿ, ಕಾಂಗ್ರೆಸ್ ಕಾರ್ಯಕರ್ತ ಅಂತ ನೋಡಿ. ಕಳೆದ ಬಾರಿ ಅತಿಯಾದ ವಿಶ್ವಾಸದಿಂದ ಸೋತಿದ್ದೇನೆ. ಈ ಬಾರಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಿದೆ. ಕಳೆದ ಬಾರಿ ಅಲ್ಪ ಮತಗಳಿಂದ, ನಮ್ಮಲ್ಲಿನ ಭಿನ್ನಾಭಿಪ್ರಾಯಗಳಿಂದ ಸೋತಿದ್ವಿ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೇನೆ. ಈ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ. ಗೆದ್ದು ಸಿಎಂ ಕೈ ಬಲಪಡಿಸ್ತೀವಿ ಅಂದ್ರು. ನನ್ನ ಮಾದೇವಪ್ಪನ ಮಗ ಒಬ್ಬ ಸಚಿವನ ಮಗನಾಗಿ ನೋಡಬೇಡಿ, ಒಬ್ಬ ಕಾರ್ಯಕರ್ತನಾಗಿ ನೋಡಿ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೆ. ಪುತ್ರ ಮೃಣಾಲ್ನನ್ನ ಗೆಲ್ಲಿಸೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಂತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಟಕ್ಕರ್ ಕೊಟ್ಟಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 3 ಲಕ್ಷ ಮತಗಳಿದ್ದು, ಪುತ್ರನ ಗೆಲುವಿಗಾಗಿ ಪಂಚಮಸಾಲಿ ಸಮಾಜದ ಮುಖಂಡರನ್ನ ಹೆಬ್ಬಾಳ್ಕರ್ ಸಂಪರ್ಕ ಮಾಡುತ್ತಿದ್ದಾರೆ. ಹೆಬ್ಬಾಳ್ಕರ್ ತಂತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ಪ್ರತಿತಂತ್ರ ರೂಪಿಸಿದ್ದಾರೆ. ದಿಢೀರಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನು ಭೇಟಿಯಾಗಿ ಸುದೀರ್ಘ ಮಾತುಕತೆ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಈ ಮೂಲಕ ಪಂಚಮಸಾಲಿ ಮಠದ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ದು, ಪಂಚಮಸಾಲಿ ಸಮಾಜದ ಬಸವನಗೌಡ ಪಾಟೀಲ್ ಯತ್ನಾಳ್, ಮುರುಗೇಶ್ ನಿರಾಣಿಗೆ ಆಹ್ವಾನಿಸಿ ಮತಬೇಟೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಉಭಯ ನಾಯಕರು ಹಾಗೂ ಸ್ಥಳೀಯರನ್ನ ಶೆಟ್ಟರ್ ಸಂಪರ್ಕ ಮಾಡಿದ್ದು, ಪಂಚಮಸಾಲಿ ಮತಗಳ ಬೇಟೆಗೆ ಬಿಜೆಪಿ ನಾಯಕರು ತಂತ್ರವನ್ನ ರೂಪಿಸಿದ್ದಾರೆ. ಮೋದಿ ಹಾಗೂ ಅಮಿತ್ ಶಾ ಫೋನ್ ಮಾಡಿದ್ರೆ ನಾನು ಶಿವಮೊಗ್ಗ ಕ್ಷೇತ್ರದಿಂದ ಹಿಂದೆ ಸರಿತೇನೆ ಅಂದಿದ್ದಾರೆ. ಅಮಿತ್ ಶಾ ಇನ್ನೂ ನನಗೆ ಫೋನ್ ಮಾಡಿಲ್ಲ. ಈಶ್ವರಪ್ಪ ಹಿಂಪಡೆಯಲ್ಲ ಅಂತ ಹೇಳಿದ್ದಾರೆ. ನನ್ನ ಸ್ಪರ್ಧೆ ಮೋದಿ, ಅಮಿತ್ ಶಾ ಅವರಿಗೂ ಒಪ್ಪಿಗೆ ಇರಬೇಕು. ಯಾಕಂದ್ರೆ ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಬಿಡಿಸಬೇಕು ಅನ್ನೋದು ಅವರ ಉದ್ದೇಶ ಇರಬೇಕು. ಮೋದಿ, ಅಮಿತ್ ಶಾ ಅವರೇ ಈಶ್ವರಪ್ಪ ಅವರನ್ನ ನಿಲ್ಲಿಸಿರಬಹುದು ಎಂಬ ಅಭಿಪ್ರಾಯ ಜನರದ್ದಾಗಿದೆ. ಯಡಿಯೂರಪ್ಪ ಅವರು ಅಷ್ಟು ಮೋಸ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ನನ್ನ ಬಳಿ ಬರ್ತಾರೆ? ಅವರು ಯಾವ ಪಕ್ಷಕ್ಕೆ ಹೋಗಿ ಬಂದ್ರು? ಅಧಿಕಾರಕ್ಕಾಗಿ ಕೆಜೆಪಿ ಕಟ್ಟಿದ್ರು, ನಾನು ಬೇಡ ಅಂದೆ, ಆದ್ರೂ ಕಟ್ಟಿದ್ರು. ಬಳಿಕ ನಾನೇ ಮತ್ತೆ ವಾಪಸ್ ಯಡಿಯೂರಪ್ಪ ಅವರನ್ನ ಬಿಜೆಪಿಗೆ ಕರೆತಂದೆ. ಗೋ ಬ್ಯಾಕ್ ಶೋಭಕ್ಕ ಅಂದ್ರು, ಅವರಿಗೆ ಟಿಕೆಟ್ ಕೊಡಿಸಿದ್ರು. ನನ್ನನ್ನ ಪಕ್ಷದಿಂದ ತೆಗೆದ್ರು, ಮತ್ತೆ ಬಿಜೆಪಿಗೆ ಹೋಗುವವನೇ ಅಂದ್ರು. ನನಗನ್ಸುತ್ತೆ ಮೋದಿಗೂ ಅಮಿತ್ ಶಾಗೂ ಕೂಡ ನಾನು ಚುನಾವಣೆ ನಿಂತು ಕುಟುಂಬದ ರಾಜಕಾರಣ ಇದೆಯಲ್ಲ, ಅಪ್ಪ ಮಕ್ಕಳ ರಾಜಕಾರಣ, ಇದು ಅಂತ್ಯ ಆಗಬೇಕು, ನನಗೂ ನ್ಯಾಯ ಸಿಗಬೇಕು ಅಂತ ಮೋದಿಗೂ ಮತ್ತು ಅಮಿತ್ ಶಾಗೂ ಆಸೆ ಇರಬಹುದು. ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಬಿಜೆಪಿ ಗಾಳಿ ಇಲ್ಲ. ಇಂಡಿಯಾ ಕೂಟ ಸರ್ಕಾರ ರಚನೆ ಮಾಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಕಚೇರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸೇನಾದಳ ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಯಾವ ಬಿಜೆಪಿ ಗಾಳಿಯೂ ಇಲ್ಲ. ನಾನು ಎಲ್ಲ ನೋಡಿದ್ದೀನಿ. ಬಿಜೆಪಿ ಅವರು ಮಂತ್ರಾಕ್ಷತೆಯನ್ನ 3 ತಿಂಗಳ ಮುಂಚೆ ಕೊಟ್ರು. ಮದುವೆ ದಿನ ಮಂತ್ರಾಕ್ಷತೆ ಕೊಡ್ತಾರೆ. ಇವರು 3 ತಿಂಗಳು ಮುಂಚೆ ಕೊಟ್ರು. ಅವರು ಏನೇ ಮಂತ್ರಾಕ್ಷತೆ ಕೊಡ್ಲಿ, ಬದುಕಲ್ಲಿ ಮಂತ್ರಾಕ್ಷತೆ ನಾವು ಗ್ಯಾರಂಟಿ ಮೂಲಕ ಕೊಟ್ಟಿದ್ದೀವಿ ಅಂತ ಪ್ರಚಾರ ಮಾಡಿ, ಮೋದಿ ಈಗ ಬಿಜೆಪಿ ಗ್ಯಾರಂಟಿ ಬಿಟ್ಟು ಮೋದಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ನಾನು ಸಿಎಂ ಚೆಕ್ಗೆ ಸಹಿ ಹಾಕಿದ್ವಿ, ಆ ಚೆಕ್ ಬೌನ್ಸ್ ಆಗಿಲ್ಲ. ಬಿಜೆಪಿ ಅವರು ನಮ್ಮ ಅಕೌಂಟ್ ಸೀಸ್ ಮಾಡಿದ್ದಾರೆ. 1800 ಕೋಟಿ ಟ್ಯಾಕ್ಸ್ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಕಮ್ಯುನಿಸ್ಟ್ ಪಕ್ಷಕ್ಕೂ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮದು ಸೇವೆಯ ಪಾರ್ಟಿ, ಬಿಸಿನೆಸ್ ಪಾರ್ಟಿ ಅಲ್ಲ. ಆದ್ರೂ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಮುಂದೆ ಇಂಡಿಯಾ ಕೂಟ ಸರ್ಕಾರ ರಚನೆ ಮಾಡುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು.